ಸ್ನೇಹಿತರೆ, ಮಂಗಳೂರು ವಿಶ್ವವಿದ್ಯಾನಿಲಯವು ದ್ವಿತೀಯ BA ಕನ್ನಡ ಐಚ್ಛಿಕ ವಿದ್ಯಾರ್ಥಿಗಳಿಗಾಗಿ ತೃತೀಯ ಸೆಮಿಸ್ಟರ್ಗೆ ನಿಗದಿಪಡಿಸಿರುವ ಪಠ್ಯಭಾಗ ಸಾಹಿತ್ಯ ಧ್ವನಿ. ಈ ಪಠ್ಯಭಾಗದ 39ನೇ ಸೆಷನ್ನ ಕುರಿತು ಕೆಲವು ವಿಚಾರಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಈ ನಮ್ಮ ಕಾವ್ಯ ಭಾಗ ಏನು ಇದೆ, ದ್ವಿತೀಯ ಪದವಿ ವಿದ್ಯಾರ್ಥಿಗಳಿಗಾಗಿ ನಿಗದಿಪಡಿಸಿದೆ ನಳಚರಿತೆ. ಇದು ಸಾಹಿತ್ಯ ಧ್ವನಿಯ 4ನೇ ಘಟಕವಾಗಿದ್ದು, ನಾವು ಈಗ ಕೊನೆಯ ಸೆಷನ್ 29ನೇ ಸೆಷನ್ನಲ್ಲಿ ಕೆಲವು ವಿವರಣೆಗಳನ್ನು ನಾವು ಅಧ್ಯಯನ ಮಾಡೋಣ. ವಿಶೇಷವಾಗಿ ಕಳೆದ ಸೆಷನ್ನಲ್ಲಿ ಏನೇನಾಯಿತು ಅಂತೇಳಿ ಒಮ್ಮೆ ಗ್ಲಾನ್ಸ್ ಮಾಡಬಹುದು. ಮೈತ್ರೇಯ ಮುನಿ ನಳನಿಗೆ ಹಾರೈಸಿದುದು ನೋಡಿದ್ವಿ ನಾವು. ಪುಷ್ಕರನನ್ನು ದಂಡಿಸಲು ನಿಷಧಕ್ಕೆ ದಂಡೆತ್ತಿ ಬಂದ ನಳನ ಪರಾಕ್ರಮವನ್ನು ಕೂಡ ಕವಿ ಬಣ್ಣಿಸಿದುದನ್ನು ನಾವು ಗಮನಿಸಿದ್ವಿ. ಹಾಗೆಯೇ ಎರಡು ಸೇನೆಗಳ ನಡುವಿನ ಘೋರ ಯುದ್ಧವನ್ನು ಕೂಡ ಹಲವು ತೆರನಾದ ಆಯುಧಗಳ ಮೂಲಕ ಅವರು ಹೇಗೆ ಯುದ್ಧ ಮಾಡಿದರು ಅನ್ನೋದನ್ನು ನೋಡಿದ್ವಿ. ಜೊತೆಗೆ ಸೋಲೊಪ್ಪದೆ ನಳನನ್ನು ಮತ್ತೆ ನೆತ್ತಕ್ಕೆ ಆಹ್ವಾನಿಸಿದ ಪುಷ್ಕರನ ದುರಾಲೋಚನೆ, ಅದನ್ನು ದುರಾಲೋಚನೆಯನ್ನು, ಹಾಗೆಯೇ ನತ್ತದಲ್ಲಿ ಸೋತ ಪುಷ್ಕರನನ್ನು ಶಿಕ್ಷಿಸದೆ ದಂಡಿಸದೆ ಮನ್ನಿಸಿದ ನಳನ ಹೃದಯ ವೈಶಾಲ್ಯತೆಯನ್ನು ಕೂಡ ನಾವು ಗಮನಿಸಿದ್ವಿ. ಹಾಗೆಯೇ ಹರಿಕೃಪೆಯಿಂದ ಬಂಧು ಬಾಂಧವರ ಜೊತೆಯಲ್ಲಿ ನಿಷಧಪತಿಯಾಗಿ ಮತ್ತೆ ಪ್ರಸಿದ್ಧಿಯನ್ನು ಪಡೆಯೋದನ್ನು ನಳ ಹೇಗೆ ಮತ್ತೆ ರಾಜನಾಗ್ತಾನೆ, ಎಲ್ಲರಿಂದ ಹಾರೈಕೆಗೆ ಒಳಗಾಗ್ತಾನೆ ಅನ್ನೋದನ್ನು ನಾವು ಗಮನಿಸಿದ್ದು ಆಯಿತು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಒಟ್ಟಾರೆ ಈ ಕಾವ್ಯ ಇದೆಯಲ್ಲ ನಳಚರಿತೆ, ಈ ನಳಚರಿತೆ ಕಾವ್ಯದಲ್ಲಿ ನಾವು ಇಲ್ಲಿವರೆಗೆ ಏನು 12 ಸೆಷನ್ಗಳಾಯಿತು. ಇದು 12ನೇ ಸೆಷನ್ನು. ಇದರಲ್ಲಿ ಒಟ್ಟು 11 ಸೆಷನ್ಗಳಲ್ಲಿ ನಾವು ಗಮನಿಸಿದ ಮುಖ್ಯ ಅಂಶಗಳನ್ನು ನಾವು ಇಲ್ಲಿ ನೋಡ್ಬೋದು. ಪ್ರಧಾನವಾಗಿ ಈ ಕಾವ್ಯ ಭಾಗದಲ್ಲಿ ನಾವು ಕವಿ ಹೇಗೆ ಬಣ್ಣನೆ ಮಾಡ್ತಾನೆ, ಕವಿಯ ಸೃಜನ ಸಾಮರ್ಥ್ಯ ಹೇಗೆ ಅಭಿವ್ಯಕ್ತಿಗೊಂಡಿದೆ ಅನ್ನೋದನ್ನು ನಾವು ಗಮನಿಸಿದ್ವಿ. ಕವಿಯ ಕಥನ ತಂತ್ರವನ್ನು ನಾವು ಅರಿತೆವು. ಹಾಗೆ ಕವಿಯ ತಾತ್ವಿಕತೆಯ ತಿಳುವಳಿಕೆಯನ್ನು ನಾವು ನೋಡಿದ್ವಿ. ಕವಿಯ ಸೃಜನಶೀಲತೆ ವೈಶಿಷ್ಟ್ಯಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಕಥನ ತಂತ್ರಕ್ಕೆ ಬರೋದಾದರೆ ಜನಪದ ಕಥನ ನಿರೂಪಣೆಯನ್ನ ಕವಿ ಮಾಡಿದ್ದಾರೆ. ಕೇಳುಗ ಸಮ್ಮುಖ ಕಥಾ ನಿರೂಪಣಾ ಮಾದರಿ ಇಲ್ಲಿದೆ. ನಳಚರಿತೆ ಕೇಳುಗರು ಪಾಂಡವರಾದರೆ ಕಥೆಯ ನಿರೂಪಕ ಲೋಮಶ ಮುನಿ ಆಗಿರೋದನ್ನು ನಾವು ನೋಡಿದ್ವಿ. ಕಥೆಯ ಮಧ್ಯೆ ಅರಸ ಕೇಳು, ಕುಂತಿತನೆಯ ಕೇಳು ಮುಂತಾಗಿ ಬರುವ ಪದಗಳು ಕೇಳುಗರನ್ನ ಆಲಿಸುವಿಕೆಯಲ್ಲಿ ತೊಡಗಿಸುವ ಜನಪದ ಕಥನ ತಂತ್ರದ ಭಾಗವಾಗಿವೆ. ಹಾಗೆ ಭಾಗವಾಗಿರೋದನ್ನು ನಾವು ಇಲ್ಲಿವರೆಗೆ ಅಭ್ಯಾಸ ಮಾಡಿದ್ದಾಯಿತು. ಇನ್ನು ಕವಿಯ ತಾತ್ವಿಕತೆಯನ್ನು ಒಟ್ಟು ಕಾವ್ಯದ ಹಿನ್ನೆಲೆಯಲ್ಲಿ ನೋಡೋದಾದರೆ, ಕವಿ ಕನಕದಾಸರ ತಾತ್ವಿಕತೆ ಕುರಿತು ಸಂಶೋಧಕರಲ್ಲಿ ವಿಭಿನ್ನ ನಿಲುವುಗಳು ಇವೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ರಂಶಿಮುಗಳಿಯವರು ಹೇಳಿರೋದನ್ನ ನಾವು ಗಮನಿಸಬಹುದಾಗಿದೆ. ಆದರೆ ಈ ಕಾವ್ಯವನ್ನೇ ನಾವು ನಿರ್ದಿಷ್ಟವಾಗಿ ಹಿನ್ನೆಲೆಗೆ ತೆಗೆದುಕೊಂಡು ನೋಡೋದಾದರೆ, ಈ ಕಾವ್ಯವನ್ನೇ ಪರಿಗಣಿಸಿ ಮಾತನಾಡೋದಾದರೆ, ಈ ಕಾವ್ಯದಲ್ಲಿ ಕವಿಯ ತಾತ್ವಿಕತೆಯನ್ನು ನಾವು ನೋಡುವಾಗ ಕವಿ ಹಿಂಸೆಯನ್ನು ನಿರಾಕರಿಸ್ತಾ ಇದ್ದಾನೆ. ಕವಿಯ ಹಿಂಸೆ ನಿರಾಕರಣೆಯ ತಾತ್ವಿಕತೆಯನ್ನು ಇಲ್ಲಿ ನಾವು ನೋಡ್ತೇವೆ. ಯಾವುದು ಹಂಸವನ್ನ ನಳ ಹಿಡಿದುಕೊಂಡಾಗ ಆ ಹಂಸ ನೋಡಿ ಹೇಗೆ ಹೇಳುತ್ತೆ, ಕೈ ಸದರದವರನ್ನು ಕೊಲ್ಲುವುದೇನರಿದು. ಕೈ ಸದರದವರು ಅಂದ್ರೆ ಸಾಮಾನ್ಯ ಜನ ಅಂತೇಳಿ. ಸಾಮಾನ್ಯರನ್ನ ಕೊಲ್ಲುವುದರಿಂದ ಏನು ಸಿಗುತ್ತೆ, ಏನರಿದು, ಗೊತ್ತಿದ್ದು ಅವ್ರನ್ನ ಕೊಲ್ಲಿದ್ರೆ ಏನಾಗುತ್ತೆ. ಜೊತೆಗೆ ಪರಹಿಂಸೆ ದೋಷವಿದು ಎಂದುದಾ ಪಕ್ಷಿ. ಪರಹಿಂಸೆ ದೋಷವಿದು ಎಂದುದಾ ಪಕ್ಷಿ. ನೋಡಿ, ಪರಹಿಂಸೆಯನ್ನು ಮಾಡೋದು ಸರಿಯಾದ ಕ್ರಮವಲ್ಲ, ಅದು ದೋಷ ಅಂತ ಹೇಳಿ ಪಕ್ಷಿ ನಳನಿಗೆ ಹೇಳುತ್ತೆ. ಹೀಗೆ ಹಂಸ ಪಕ್ಷಿಯ ಈ ಮಾತುಗಳನ್ನು ನಾವು ಗಮನಿಸಿದಾಗ ಕವಿ ಹಿಂಸೆಯನ್ನು ನಿರಾಕರಿಸ್ತಾ ಇದ್ದಾನೆ ಅನ್ನೋದನ್ನು ನಾವು ತಿಳಿಯಲಿಕ್ಕೆ ಬರುತ್ತೆ.
ಅದು ಅಲ್ಲದೇನೆ ಕಲಿಪುರುಷ ಮತ್ತೆ ಪುಷ್ಕರ ಹಾಗೂ ಕಾರ್ಕೋಟಕ ಸರ್ಪವನ್ನ, ಕಲಿಪುರುಷ ಮತ್ತೆ ಪುಷ್ಕರನ ಕಾರ್ಕೋಟಕ ಸರ್ಪವನ್ನ ನಳ ಕ್ಷಮಿಸುವ ಸನ್ನಿವೇಶಗಳು ಕೂಡ ಕವಿಯ ಹಿಂಸೆಯ ನಿರಾಕರಣೆಯ ಭಾವವನ್ನ ಧ್ವನಿಸುತ್ತವೆ ಅಲ್ವೇ. ನೋಡಿ, ಎಷ್ಟೊಂದು ಕಷ್ಟ ಕೊಟ್ಟರು ಕೂಡ ಉಪಚಾರ ಮಾಡಿದ್ರೆ ಕಾರ್ಕೋಟಕ ಸರ್ಪ ಕಚ್ಬಿಡುತ್ತೆ. ಹಾಗಿದ್ರೂ ಕೂಡ ನಳ ಏನ್ ಮಾಡ್ತಾನೆ, ಅವ್ರನ್ನೆಲ್ಲ ಕ್ಷಮಿಸ್ತಾನೆ. ಇಲ್ಲಿ ನಾವು ಏನನ್ನ ನೋಡಬಹುದು ಅಂದ್ರೆ ಕವಿಯ ಹಿಂಸೆಯ ನಿರಾಕರಣೆಯ ಮನೋಧರ್ಮ ಇಲ್ಲಿ ಅಭಿವ್ಯಕ್ತಿ ಆಗಿದೆ. ಇನ್ನು ಇನ್ನೊಂದು ಮುಖ್ಯವಾದ ಒಂದು ವಿಚಾರಕ್ಕೆ ಕವಿ ಇಲ್ಲಿ ಒತ್ತು ಕೊಟ್ಟಿದ್ದಾರೆ. ಏನಂದ್ರೆ ಕುಟುಂಬದ ವಿಘಟನೆಗಿಂತ ಕೌಟುಂಬಿಕ ಸಾಮರಸ್ಯದ ನಿರಂತರತೆಗೆ ಒತ್ತು. ಹಂಸ ಪಕ್ಷಿಯನ್ನ ನಳ ಹಿಡಿದುಕೊಂಡಾಗ ಬೇಟೆ ಸಮಯದಲ್ಲಿ ಅದು ಹೇಳುತ್ತೆ, ನೋಡಪ್ಪ, ನನ್ನ ಮನೆಯಲ್ಲಿ ಮಡದಿ ಸುತರುಮ್ಮಳವ ನೋಡೆಂದು ವರಲಿತ ಪಕ್ಷಿ. ನನ್ನ ಮನೆಯಲ್ಲಿ ಮಡದಿ ಮತ್ತೆ ಮಕ್ಕಳಿದ್ದಾರೆ, ಅವರ ಸಂಕಟವನ್ನ ಅವ್ರ ಉಮ್ಮಳವನ್ನ ಅರ್ಥ ಮಾಡ್ಕೊಳಪ್ಪ. ಅವ್ರ ಉಮ್ಮಳವನ್ನ ಅರ್ಥ ಮಾಡ್ಕೊಂಡು ನನಗೆ ನೀನು ಸಾಯಿಸ್ಬೇಡ, ಮುಕ್ತಿ ಕೊಡು ಅಂತ ಹೇಳುತ್ತೆ. ನನ್ನನ್ನು ಬಿಟ್ಬಿಡು, ನನ್ನನ್ನು ಬದುಕಿಸು ಅಂತ ಹೇಳ್ತಾನೆ. ಈ ಬೇಟೆಗೆ ಬಂದಿದ್ದ ನಳನ ಕೈಗೆ ಸಿಕ್ಕಿದ ಹಂಸ ಪಕ್ಷಿ ತನ್ನ ಕುಟುಂಬವನ್ನ ರಾಜನಿಗೆ ನೆನಪಿಸುತ್ತಾ ಮುಕ್ತಿಗಾಗಿ ಯಾಚಿಸುತ್ತದೆ. ಪಕ್ಷಿಯ ನುಡಿಗೆ ನಾಚಿದ ಅರಸ ಕೂಡಲೇ ಅದನ್ನ ಬಂಧಮುಕ್ತಗೊಳಿಸ್ತಾನೆ. ಅಂದ್ರೆ ಪ್ರಭುತ್ವಕ್ಕೆ ಒಂದು ಆಲಿಸುವ ಗುಣ ಇರಬೇಕು ಅನ್ನೋದನ್ನ ಕಾವ್ಯ ಈ ಪಕ್ಷಿಯ ಮೂಲಕ ನಮಗೆ ಹೇಳ್ತಾ ಇದೆ. ಈಗ ನೋಡಿ, ಈಗ ಆಲಿಸುವವರೇ ಇಲ್ಲ, ಈಗ ಎಲ್ಲ ಬರೀ ಹೇಳುವವರೇ ಆಗಿದ್ದಾರೆ, ಎಲ್ಲರೂ ಹೇಳುವವರೇ. ಆದರೆ ಆಲಿಸುವಿಕೆ ಬಹಳ ಮುಖ್ಯ ಅಂತೇಳಿ ಪ್ರಭುತ್ವ ಸಾಮಾನ್ಯ ಜನರ ಮಾತನ್ನ ಕೇಳಿಸಿಕೊಂಡಾಗ ಏನಾಗುತ್ತೆ ಅಂದ್ರೆ ಒಂದು ಹೊಸ ರೀತಿಯ ಆಲೋಚನೆ ಮೂಡಿಬರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೂ ಕೂಡ ಹಾಗೇನೆ ನೋಡಿ, ಪಕ್ಷಿಯ ಮಾತನ್ನ ನಳ ಆಲಿಸಿದ್ರಿಂದ ಏನಾಯ್ತು ಅಂದ್ರೆ ಪಕ್ಷಿ ನಳನಿಗೆ ನಿನಗೆ ದಮಯಂತಿಯ ಜೊತೆಯಲ್ಲಿ ಪ್ರೀತಿ ಮೂಡುವ ಹಾಗೆ ನಾನು ಮಾಡ್ತೇನೆ ಅಂತ ಹೇಳಿ ಅದರಲ್ಲಿ ಯಶಸ್ಸನ್ನ ಅದು ಸಾಧಿಸುತ್ತೆ. ಹೀಗೆ ಏನೋ ಒಂದು ಹೊಸತನ್ನ ಮೂಡಿಸುತ್ತೆ. ಅದಕ್ಕಾಗಿ ಆಲಿಸುವ ದನಿ ಇರಬೇಕು. ಮತ್ತೆ ಕುಟುಂಬ ಮುಖ್ಯ ಅನ್ನೋದನ್ನ ಕವಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಇಲ್ಲಿ ಕುಟುಂಬದಲ್ಲಿ ಗಂಡ ಹೆಂಡಿರು ಒಟ್ಟಾಗಿರ್ಬೇಕು, ಎಂಥದ್ದೇ ಸಂದರ್ಭ ಬಂದರೂ ಕೂಡ ಅವರಲ್ಲಿ ವಿಘಟನೆ ಆಗಬಾರ್ದು ಅನ್ನೋದನ್ನೇ ನಳಚರಿತೆ ನಮಗೆ ಕಟ್ಕೊಡುವಂಥದ್ದು. ನಾವು ಈಗಾಗಲೇ ಹಂಸ ಪಕ್ಷಿಯ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಪಕ್ಷಿ ಆಗಲಿ ಮನುಷ್ಯನಾಗಲಿ ಕುಟುಂಬ ಮುಖ್ಯ. ಇಲ್ಲಿ ವೈಯಕ್ತಿಕವಲ್ಲದೆ ಸಮುದಾಯ ಸಮಾಜವನ್ನ ಒಂದು ಸ್ವಸ್ಥ ಕುಟುಂಬವೆಂದು ಪರಿಗಣಿಸಿದಾಗ ಕುಟುಂಬದ ಅರ್ಥ ವಿಸ್ತಾರಗೊಳ್ಳುತ್ತದೆ. ಕುಟುಂಬ ಆದರೆ ಕೇವಲ ಗಂಡ ಹೆಂಡತಿಯರಷ್ಟೇ ಅಲ್ಲ, ಒಂದು ಸಮಾಜ ಒಂದು ಕುಟುಂಬವಾಗಿರಬೇಕು, ಒಂದು ದೇಶ ಒಂದು ಕುಟುಂಬದ ರೀತಿಯಲ್ಲಿ ಇರಬೇಕು, ವಿಘಟನೆಗಳು ಇರಬಾರ್ದು ಅಂತೇಳಿ. ಅದರಲ್ಲಿ ಸಮಸ್ಯೆಗಳು ಬರುತ್ತೆ, ಆದರೆ ಆ ಸಮಸ್ಯೆಗಳನ್ನೆಲ್ಲ ಎದುರಿಸಿ ನಾವು ಒಂದಾಗಬೇಕು ಅನ್ನೋದನ್ನ ಈ ನಮ್ಮ ಕಾವ್ಯ ನಳಚರಿತೆ ನಮಗೆ ಮನದಟ್ಟು ಮಾಡಿ ಕೊಡುತ್ತೆ. ಹಾಗಾಗಿ ಕುಟುಂಬವನ್ನು ಒಂದುಗೂಡಿಸಲು ದಮಯಂತಿ ನಡೆಸುವ ಪ್ರಯತ್ನ ಪ್ರಸ್ತುತ ಸಂದರ್ಭದಲ್ಲಿ ಮಹತ್ವಪೂರ್ಣವಾದುದಾಗಿದೆ. ನೋಡಿ, ಎಷ್ಟು ಪ್ರಯತ್ನ ಮಾಡ್ತಾಳೆ, ನಳನನ್ನು ಹುಡುಕಿಸ್ತಾಳೆ ಅವಳು, ಮತ್ತೆ ಆ ನಂತರದಲ್ಲಿ ಅವನನ್ನು ಪರೀಕ್ಷೆ ಮಾಡ್ತಾಳೆ. ಅಂದ್ರೆ ಕುಟುಂಬದ ಒಗ್ಗಟ್ಟು ಇದೆಯಲ್ಲ, ಒಗ್ಗಟ್ಟನ್ನ ನಾವು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ. ಹಾಗಾಗಿ ಕುಟುಂಬದಲ್ಲಿ ಯಾವತ್ತೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಅದನ್ನ ನಾವು ದೊಡ್ಡದು ಮಾಡದೆ ಅದನ್ನ ಏನ್ ಮಾಡಬೇಕು ಅಂದ್ರೆ ನಾವು ಸರಿದೂಗಿಸ್ಕೊಂಡು ಹೋಗ್ಬೇಕು ಅಂತೇಳಿ ಈ ಕಾವ್ಯ ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಇದರ ಹೆಸರು ನಳಚರಿತ್ರೆ ಆಗಿದೆ, ಹೌದು. ಆದರೆ ವಾಸ್ತವದಲ್ಲಿ ಇದು ಏನಾಗಿದೆ ಅಂದ್ರೆ ದಮಯಂತಿಯ ಚರಿತ್ರೆಯಾಗಿ ರೂಪಿತವಾಗಿರುವುದನ್ನ ನಾವು ಕಾಣಬಹುದು. ಕುಟುಂಬದ ರಕ್ಷಣೆಯ ದೃಷ್ಟಿಯಿಂದ ನೋಡೋದಾದ್ರೆ, ಕುಟುಂಬದ ವಿಘಟನೆಯನ್ನ ತಡೆಯುವ ಹಿನ್ನೆಲೆಯಲ್ಲಿ ನಾವು ಗಮನಿಸುವುದಾದ್ರೆ ಈ ಕಾವ್ಯ ಇದೆಯಲ್ಲ, ಇಡೀ ಕಾವ್ಯದ ತುಂಬ ದಮಯಂತಿಯೇ ಆವರಿಸಿಕೊಂಡಿರೋದನ್ನ ನಾವು ಕಾಣ್ತೇವೆ. ಹಾಗಾಗಿ ಇದು ನಳನ ಚರಿತ್ರೆ ಅಲ್ಲ, ಇದು ದಮಯಂತಿಯ ಚರಿತ್ರೆಯಾಗಿದೆ. ಕವಿಯ ಆಶಯವು ಕೂಡ ಇದು ಆಗಿರ್ಬೋದು ಅಂತೇಳಿ ಅನ್ಸುತ್ತೆ ನನಗೆ. ಇನ್ನು ನಾವು ಸೃಜನಶೀಲತೆಯ ವೈಶಿಷ್ಟ್ಯಗಳಿಗೆ ಹೋಗ್ಬೋದು. ಕವಿ ಇಡೀ ನಳಚರಿತೆ ಕಾವ್ಯದಲ್ಲಿ ತುಂಬಾ ಉಪಮೆಗಳನ್ನ ಬಳಕೆ ಮಾಡ್ತಾನೆ. ನೋಡಿ, ಎಷ್ಟು ಸುಂದರವಾದ ಉಪಮೆಗಳನ್ನ ಆತ ಬಳಕೆ ಮಾಡಿದ್ದಾನೆ. ತಳಿತ ಮೇಘದಿ ಹೊಳೆವ ಮಿಂಚಿನ ಬಳಗವೇನೆ ಹಂಸಗಳು. ಹಂಸ ಪಕ್ಷಿಗಳು ಹಾರಿ ಹೋದದ್ದು ತಳಿತ ಮೇಘದಿ ಹೊಳೆವ ಮಿಂಚಿನ ಬಳಗ, ಆ ಮೇಘದ ನಡುವೆ ಹೊಳೆಯುವ ಮಿಂಚಿನ ಬಳಗದ ಹಾಗೆ ಇದ್ದು ಅಂತೇಳಿ ಹೇಳ್ತಾನೆ ನಾನು ಉಪಮೆಗಳ. ತಮದ ರಾವುಗ್ರಹವು ಸೋಂಕಿದ ದ್ಯುಮಣಿ ಅಂತಿರೆ. ಸೋತ ನಳನ ಸ್ಥಿತಿಯನ್ನು ಕವಿ ಹೀಗೆ ಬಣ್ಣಿಸ್ತಾ ಇದ್ದಾನೆ.
ಎಳೆಯ ಬಾಳೆಯ ಸುಳಿಲು ಎಳೆಯ ಬಾಳೆಯ ಸುಳಿಯು ಅನಲನ ಜಳದ ಹೊಯ್ಲಲ್ಲಿ ನೊಂದವೋಲ್. ಅವಳು ಕಾಡಲ್ಲಿ ನಡ್ಕೊಂಡು ಹೋದಾಗ ಅವಳ ಸ್ಥಿತಿ ಆಗಿತ್ತು ಅಂತೇಳಿ ನಳನ ಕಣ್ಣಲ್ಲಿ ದಮಯಂತಿ ಕಂಡದ್ದನ್ನ ಹೀಗೆ ಬಣ್ಣಿಸ್ತಾ ಇದ್ದಾನೆ ಕವಿ. ಕತ್ತಲೆ ಲೋಕವನ್ನು ಮುಸುಗಿದಿದ್ದು ಭರಣಿಯ ಮುಚ್ಚುವಂದದಲ್ಲಿ, ಅದು ಭರಣಿಯ ಬಿರಡೆಯನ್ನು ಮುಚ್ಚುವ ಹಾಗೆ ಕತ್ತಲೆ ದಮಯಂತಿ ಮತ್ತೆ ನಳರು ಇದ್ದ ಕಾಡಿನಲ್ಲಿ ಆವರಿಸ್ಕೊಳ್ತು ಅಂತ ಹೇಳ್ತಾನೆ. ಹಿಮಕರನ ನುಂಗುವ ರಾಹುವಿನ ಓಲ್, ಆ ಸರ್ಪ ಆಕೆಯನ್ನು ಹೇಗೆ ಬಂಧಿಸಿತ್ತು ಅಂದ್ರೆ ಚಂದ್ರನನ್ನ ನುಂಗುವ ರಾಹುವಿನ ಹಾಗೆ ಅಂತೇಳಿ ಕವಿ ಉಪಮೆಯ ಮೂಲಕ ಬಣ್ಣಿಸ್ತಾನೆ. ತೋರಮಾಣಿಕವೆಂದು ಪಿಡಿದರೆ ಭೂರಿ ಕೆಂಡ ಬಿದಾಯಿತು. ಸರ್ಪ ಕಚ್ಚಿದಾಗ ನಳನಿಗೆ ಉಂಟಾದಂತಹ ನೋವು ಇದೆಯಲ್ಲ, ನೋವನ್ನ ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದಾನೆ ಕವಿಗೆ. ಕರ್ಣಂಗಳಿಗೆ ಸಬಳದ ಮೊನೆಗಳು ಇರಿದಂತ ಹಾಗೆ, ನೀನು ಈ ಸ್ವಯಂವರದಲ್ಲಿ ಯಾರನ್ನು ಬೇರನ್ನು ವಿವಾಹವಾಗು ಅಂತ ಹೇಳಿದಾಗ ಕಿವಿಗೆ ಸಬಳದ ಮೊನೆಯಿಂದ ಇರಿದ ಹಾಗೆ ಅವಳಿಗೆ ಆ ಮಾತುಗಳು ಬಂದು ಕೇಳುತ್ತೆ. ಯಾರಿಗೆ? ದಮಯಂತಿಗೆ. ಇನ್ನು ರೂಪಕಗಳನ್ನು ನೋಡೋಣ. ಕವಿ ಕನಕದಾಸರು ತಾವರೆಯ ಒಂದೇ ರೂಪಕವನ್ನ ದಮಯಂತಿಯ ವರ್ಣನೆಯಲ್ಲಿ ವಿಭಿನ್ನವಾಗಿ ಬಳಸಿದ್ದಾರೆ. ಸರೋರುಹ ಗಂಧಿ ವಾರಿಜಾನನೆ ಕಮರದಳಾಯ ತಾಂಬಕಿ ತಾಮರಸ ದಳನಯನೆ ಇಂದುಮುಖಿ ಕಮಲಾಯ ತಾಂಬಕಿ. ನೋಡಿ ಹೇಗೆ ಒಂದೇ ಕಮಲ ಒಂದನೇ ತೆಗೆದುಕೊಂಡು ಹೇಗೆ ವಿಭಿನ್ನವಾಗಿ ಆತ ಬಳಕೆ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಹಾಗೆ ನಳನ ಬಣ್ಣಲೆಯಲ್ಲೂ ಕೂಡ ಚಂದ್ರ ಒಂದನ್ನು ಹಿಡ್ಕೊಂಡು ಹೇಗೆ ಮತ್ತೆ ಮತ್ತೆ ಅದೇ ರೂಪಕವನ್ನಲ್ಲಿ ಬಳಕೆ ಮಾಡ್ತಾನೆ ಕವಿ. ನೋಡಿ, ಶಶಿಕುಲಾಂಬುಧಿ ಚಂದ್ರ ರಿಪುನೃಪ ನಿಶಿತ ಭಾಸ್ಕರ ತೇಜ ಹಿಮಕರಾನ್ವಯ ತಿಲಕ ಇನಕುಲಾಂಬುಧಿ ಚಂದ್ರ. ಹೀಗೆ ಆತ ನಳನಿಗೆ ರೂಪಕಗಳ ಮೂಲಕ ಬಣ್ಣಿಸ್ತಾನೆ. ಇನ್ನು ಈ ಇಡೀ ಕಾವ್ಯದಲ್ಲಿ ತುಂಬಾ ವಿಶಿಷ್ಟವಾದ ಪದಗಳ ಬಳಕೆಯಾಗಿದೆ. ತುಂಬಾ ವಿಶಿಷ್ಟವಾದದ್ದು ಪದಗಳು. ಬಲಿದ ವಿರಹ, ವಿರಹ ಹೆಚ್ಚಾದ ಬಲಿಯಿತು ಅಂತ ಹೇಳಿ, ಒಂದು ಕಾಯಿ ಹಣ್ಣಾಗುವಾಗ ಹೇಗೆ ಬಲಿಯುತ್ತೋ, ಚಿಗುರಿನಿಂದ ಬಲಿಯುತ್ತೋ ಹಾಗೆ ಬಲಿದ ವಿರಹ, ಹೆಚ್ಚಿದ ವಿರಹ, ವಿಶಾಲ ವಿರಹ, ಬಲಿದ ಮೂರ್ಛೆ ಹೋದದ್ದೇ ಒಂದು ದೊಡ್ಡ. ಆದ್ರೆ ಇಲ್ಲಿ ಕವಿ ಹೇಳ್ತಾನೆ ಬಲಿದ ಮೂರ್ಛೆ, ಅತಿಯಾದ ಮೂರ್ಛೆ ಅಂತ, ದೀರ್ಘ ಮೂರ್ಛೆ ಅಂತೇಳಿ ಮೂರ್ಛೆಗೆ ಹೋಗೋದಂದ್ರೆ. ವಿಕ್ರಮ ದರಿದ್ರತೆ, ಪರಾಕ್ರಮದಲ್ಲಿ ದಾರಿದ್ರ್ಯ ಬರೋದು ಅಂದ್ರೆ ದರಿದ್ರತೆ. ನಮಗೆ ಎಂಥ ದರಿದ್ರ ಮನುಷ್ಯ ಅಂದ್ರೆ ದಾರಿದ್ರ್ಯ ಅಂತೇಳಿ, ಅಂದ್ರೆ ಇಲ್ಲದ ಸ್ಥಿತಿ. ಅದನ್ನು ಕವಿ ಈ ಪರಾಕ್ರಮ ದರಿದ್ರ ಅಂತೇಳಿ, ಪರಾಕ್ರಮಕ್ಕೆ ದರಿದ್ರ ಬಂತ ನಿಮ್ಗೆ, ನಿಮ್ ಪರಾಕ್ರಮಕ್ಕೆ ದರಿದ್ರ ಆಯ್ತಾ, ದಾರಿದ್ರತೆ ಬಂತ ಅಂತೇಳಿ. ಹೊಂಪುಳಿ ಹೋಗು ಅಂತೇಳಿ ಉತ್ಸಾಹ. ಕೈಕಂಬಿಯರು, ಆಕೆಯನ್ನ ಹಿಡ್ಕೊಂಡು ಹೋಗುವ ಹೆಣ್ಮಕ್ಳು ಕೈಕಂಬಿಯರು. ಬೇರಿ ನಿಸ್ಸಾಳ ಉರುಬಿತು ಹೆಚ್ಚಾಯಿತು. ಹಾಯ್ಕು, ಮಾಲೆ ಹಾಕೋದು ಹಾಯ್ಕು. ತಮದ ಗಾವಳಿ ಆಯ್ತು. ಬಳಲ್ವ ಸತಿ, ಬೀಯವಾದುದು ವ್ಯಯವಾಯಿತು ಅಂತೇಳಿ. ಸೋತೋದು, ಬೀಯವಾದುದು ಸಿರಿಯು. ಕೈ ಸದರದವರು ಅಂದ್ರೆ ಸಾಮಾನ್ಯ ಜನ ಅಂತೇಳಿ, ಸಾಮಾನ್ಯ ಜನ, ಅವರು ಪ್ರತಿಭಟನೆ ಮಾಡಲಾರ್ದಂತಹ ಜನ ಅಂತೇಳಿ. ಇನ್ನು ಕೆಲವು ವಿಶೇಷ ಪ್ರಯೋಗಗಳನ್ನು ಕೂಡ ಕವಿ ಇಡೀ ಕಾವ್ಯದಲ್ಲಿ ಮಾಡಿರೋದನ್ನ ನಾವು ನೋಡ್ತೇವೆ. ಕರುಣಲತೆ ಕುಡಿದೋರಿತು, ಪರಹಿತವೇ ಪುಣ್ಯವು, ಕಾಲವು ಆವನ ಕೀಳು ಮಾಡದು, ತಳಿತ ಮೇಘದಿ ಹೊಳೆವ ಮಿಂಚಿನ ಬಳಗ, ಅಪಜಯದ ನಾರಿಯ ಸೆರಗ ಹಿಡಿದನು ಅಂತ ಹೇಳ್ತಾನೆ. ಪಿಡಿದು ನುಂಗುವ ಕಾಲ ಭುಜಗ, ಸರ್ಪ ಸುತ್ಕೊಳ್ಳೋದು. ಬಿಲ್ಲಿನ ಕೋಲುಗಾರ, ನೋಡಿ ಬೇಡದನ್ನ ಹೇಗೆ ಬಣ್ಣನೆ ಮಾಡ್ತಾನೆ ಕವಿ. ಬಿಲ್ಲಿನ ಕೋಲುಗಾರ ಅಂತೇವೆ, ಬಿಲ್ಲಿನ ಕೋಲುಗಾರ. ಒಟ್ಟಾರೆ ಇಡೀ ಕಾವ್ಯವನ್ನ ಹೀಗೆ ಕವಿ ತುಂಬಾ ವಿಶೇಷ ರೀತಿಯಲ್ಲಿ ಬಣ್ಣಿಸ್ತಾನೆ. ತನ್ನ ತಾತ್ವಿಕತೆಯನ್ನು ಈ ಕಾವ್ಯದ ಒಳಗೆ ಆತ ಓದುಗರಿಗೆ ಅರ್ಥವಾಗುವ ಹಾಗೆ ಕಟ್ಟಿಕೊಡ್ತಾನೆ. ಅದನ್ನ ಒಂದು ಎರಡು ವಿವೇಚನೆಯ ಮೂಲಕ ಮಾಡಬಹುದು. ಏನಂದ್ರೆ, ನಳಚರಿತೆ ಕನಕದಾಸರ ಕಾವ್ಯ ಸೃಷ್ಟಿಯ ಶಕ್ತಿಗೆ ಉತ್ತಮ ನಿದರ್ಶನವಾಗಿದೆ ಅಂತ ಹೇಳಿ ಹೇಳೋದು. ಕನಕದಾಸರ ಕಾವ್ಯ ಸೃಷ್ಟಿಯ ಶಕ್ತಿ ಇದೆಯಲ್ಲ, ಶಕ್ತಿಗೆ ಉತ್ತಮ ನಿದರ್ಶನವಾಗಿದೆ. ಈ ನಿದರ್ಶನವನ್ನ ನಾವು ದಮಯಂತಿ ನಳರನ್ನ ಬಣ್ಣಿಸುವ ಸಂದರ್ಭದಲ್ಲಿ, ನಿಷಧ ಮತ್ತು ವಿದರ್ಭಗಳನ್ನು ವರ್ಣಿಸುವ ಕಡೆಗಳಲ್ಲಿ, ಕಾಡಿನ ಸನ್ನಿವೇಶವನ್ನು ಕಟ್ಕೊಡುವಲ್ಲಿ, ನಳನ ಕುರೂಪದ ಚಿತ್ರಣ ಎಲ್ಲಿ ಮಾಡ್ತಾನೋ, ನಳದ ಕುರೂಪದ ಚಿತ್ರಣ ಇದೆಯಲ್ಲ, ಅದಂತೂ ಅದ್ಭುತವಾದ ಚಿತ್ರಣ. ಅದು ಚಿತ್ರಣಗಳಲ್ಲಿ ಕವಿಯ ವರ್ಣನಾ ಚಾತುರ್ಯ ಕಂಡು ಬರುತ್ತದೆ. ಇಲ್ಲೆಲ್ಲ ನಾವು ಕವಿಯ ಸೃಷ್ಟಿ ಶಕ್ತಿ ಏನಿದೆ ಅನ್ನೋದನ್ನ ನಾವು ನೋಡ್ತೇವೆ.
ಇನ್ನು ರಾಜ್ಯ ಕಳೆದುಕೊಂಡು ಹಲವಾರು ಕೋಟಲೆಗಳನ್ನ ಅನುಭವಿಸುವ ದಂಪತಿಗಳ ಚಿತ್ರ ಅಂತೂ ಹೃದಯಂಗಮವಾಗಿದೆ ಅಂತೇಳಿ ಅವರು ಸಂಕಟ ಪಡುವಂಥದ್ದು, ಆಮೇಲೆ ಗೋಳಾಡುವಂಥದ್ದು, ಒಬ್ರಿಗೊಬ್ರು ಸಾಂತ್ವನ ಹೇಳುವಂಥದ್ದು, ಇಬ್ರು ಕಳೆದುಕೊಂಡಾಗ ಬೇರ್ಪಟ್ಟಾಗ ಅವರು ಅನುಭವಿಸುವ ಸಂಕಟಗಳು ಮತ್ತೆ ಹುಡುಕಾಟಕ್ಕೆ ತೊಡಗುವಂಥದ್ದು, ಇದೆಲ್ಲವೂ ಕೂಡ ಹೃದಯವಾದ ಭಾಗಗಳಾಗಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ಪದ್ಯ 112ರಿಂದ 172ನೇ ಪದ್ಯದವರೆಗೆ ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸುಂದರವಾಗಿ ಕವಿ ನಮಗೆ ಕಟ್ಕೊಡ್ತಾನೆ ಅಂತೇಳಿ. ಇನ್ನು ಕನಕದಾಸರ ಭಾಷೆಗೆ ಬರೆದಾದ್ರೆ, ಕನಕದಾಸರ ಭಾಷಾ ಶೈಲಿಯಲ್ಲಿ ಆಡಂಬರವಿಲ್ಲದ ಸಂಸ್ಕೃತವು ತಿಳಿಯಾದ ತಿರುಳುಗನ್ನಡದೊಂದಿಗೆ ಹೊಂದಿದ ಸಮರಸತೆಯನ್ನ ನಳಚರಿತ್ರೆ ಚೆನ್ನಾಗಿ ಉದಾಹರಿಸುತ್ತೆ ಅಂತ ಹೇಳಿ ರಂಶ್ರೀ ಮುಗುಳಿಯವರು ಹೇಳಿದ್ದಾರೆ. ಉತ್ತಮವಾಗಿ ಕನ್ನಡ ಭಾಷೆಯನ್ನು ಅವರು ಬಳಕೆ ಮಾಡ್ತಾರೆ, ತುಂಬಾ ಸರಳವಾಗಿ. ಮತ್ತೆ ಸಂಸ್ಕೃತದ ತದ್ಭವಗಳನ್ನ ಅದು ತದ್ಭವ ಅಂತೇಳಿ ನಮಗೆ ಅರಿಯದ ಹಾಗೆ ಅಷ್ಟು ಚೆನ್ನಾಗಿ ಅವರು ಸಂಸ್ಕೃತ ಶಬ್ದಗಳನ್ನ ತದ್ಭವಗಳಾಗಿ ಪರಿವರ್ತನೆ ಮಾಡಿ ನಮಗೆ ಕಟ್ಕೊಡ್ತಾರೆ. ಹಾಗಾಗಿ ಭಾಷಾ ಶೈಲಿ ಅತ್ಯುತ್ತಮವಾಗಿದೆ ಅಂತ ಹೇಳಿ ನಾವು ಹೇಳಬಹುದು. ಒಟ್ಟಾರೆಯಾಗಿ ಸ್ನೇಹಿತರೆ, ಕವಿ ಕನಕದಾಸರ ಕಾವ್ಯ ನಿರೂಪಣಾ ತಂತ್ರ, ಕವಿಯ ತಾತ್ವಿಕತೆ, ನಳಚರಿತೆಯಲ್ಲಿ ಮೂಡಿದ ಕವಿಯ ಸೃಜನಶೀಲತೆ, ಚಾತುರ್ಯವನ್ನ ನಾವು ಒಟ್ಟು ಕಾವ್ಯದಲ್ಲಿ ಕಾಣ್ತೇವೆ ಅಂತ ಹೇಳಿ ನಾವು ಹೇಳ್ಬೋದು. ಹಾಗಾಗಿ ಇದು ಕನ್ನಡದ ಒಂದು ಉತ್ತಮ ತರಗತಿಯ ಕಾವ್ಯ ಅಂತೇಳಿ ನಳಚರಿತೆಯನ್ನು ಪರಿಗಣಿಸ್ಬೋದು. ನೀವು ಎಲ್ಲರೂ ಕೂಡ ಈ ಕಾವ್ಯವನ್ನು ಓದುವ ಮೂಲಕ ನಡುಗನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಅತ್ಯುತ್ತಮ ಪ್ರಾತಿನಿಧಿಕ ಕಾವ್ಯವಾಗಿ ಇದನ್ನು ನಾವು ಓದ್ಕೋಬಹುದು, ಪ್ರೀತಿಯಿಂದ ಓದ್ಕೋಬಹುದು. ಹಾಗೇನೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ನಮ್ಮ ಕನಕದಾಸರು ಕೊಟ್ಟಂತ ಕೊಡುಗೆ ಏನು ಅನ್ನೋದನ್ನ ನಾವು ಹೇಳಲಿಕ್ಕೂ ಕೂಡ ನಿದರ್ಶನವಾಗಿ ಈ ಕಾವ್ಯವನ್ನ ನಾವು ಕೊಡಬಹುದು ಅಂತೇಳಿ ಹೇಳ್ತಾ, ಇಲ್ಲಿಯವರೆಗೆ ಒಟ್ಟು ಎಲ್ಲ ಸೆಷನ್ಗಳಲ್ಲಿ ಮತ್ತೆ ಈ ಸೆಷನ್ನಲ್ಲಿ ಕನಕದಾಸರ ಏನು ನಳಚರಿತೆ ಕಾವ್ಯ ಇದೆ, ಈ ಕಾವ್ಯದ ಕುರಿತು ನಾನು ಆಡಿದ ಕೆಲವು ಮಾತುಗಳನ್ನ ಮತ್ತೆ ನಿರೂಪಿಸಿದ ಬಣ್ಣನೆಗಳನ್ನ ತಾವೆಲ್ಲರೂ ಕೂಡ ಆಲಿಸಿದಿರಿ. ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಎಲ್ರಿಗೂ ಕೂಡ ಪ್ರೀತಿಯ ವಂದನೆಗಳು.